ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೀಕ್ಷಕರ ಒತ್ತಾಯದ ಮೇರೆಗೆ ಅವರೆಕಾಳು ಚಿಕನ್ ಪರೋಟಾ ರೆಸಿಪಿ. ನಮಸ್ಕಾರ ವೀಕ್ಷಕರೇ, ಈ ದಿನ ಸಂಚಿಕೆಯಲ್ಲಿ ಚಿಕನ್ ಸೇವನೆಯಿಂದ ನಮ್ಮ ದೇಹಕ್ಕೆ ದೊರೆಯುವಂತಹ ಆರೋಗ್ಯ ಲಾಭಗಳ ಬಗ್ಗೆ ಈ ಒಂದು ರೆಸಿಪಿ ಮೂಲಕ ತಿಳಿಸುತ್ತಿದ್ದೇವೆ. ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಣೆ ಮಾಡುತ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ವೀಕ್ಷಕರೇ, ನಾವೀಗ ಚಿಕನ್ ಮಾರುಕಟ್ಟೆಗೆ ಹೋಗ್ಬಿಟ್ಟು ಚಿಕನ್ನ ಕಟ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಉತ್ತಮವಾದ ಕೋಳಿಯನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಕಟ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ನೋಡ್ರಿ ಎಷ್ಟು ಚೆನ್ನಾಗಿ ಅವರು ಕಟ್ ಮಾಡಿಕೊಡ್ತಾ ಇದ್ದಾರೆ ನಮಗೆ. ವೀಕ್ಷಕರೇ, ಈಗ ಚಿಕನ್ನ ಕಟ್ ಮಾಡಿಸ್ಕೊಂಡು ನಮ್ಮ ಮನೆಗೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಚಿಕನ್ ರೆಸಿಪಿ ಮಾಡಲು ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ನಾವು ಒಂದು ತಟ್ಟೆಯಲ್ಲಿ ಹಾಕೊಳ್ತಾ ಇದ್ದೀವಿ. ನೋಡ್ರಿ, ಮೊದಲಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆಯೇ ಶುಂಠಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಟೊಮೊಟೊ, ಕಟ್ ಮಾಡಿ ತಂದಂತಹ ಚಿಕನ್. ನೋಡ್ತಾ ಇರ್ಬೋದು, ಇವೆಲ್ಲವೂ ಕೂಡ ಇಂಗ್ರೀಡಿಯೆಂಟ್ಸ್ಗಳು ನಾವು ಒಂದೇ ತಟ್ಟೆಯಲ್ಲಿ ಹಾಕ್ಬಿಟ್ಟಿದ್ದೀವಿ. ವೀಕ್ಷಕರೇ, ಹಾಗೆಯೇ ನಾವು ಈ ಒಂದು ಚಿಕನ್ ರೆಸಿಪಿಯಲ್ಲಿ ತೇಜೂರ್ ಅವರ ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ತೇಜೂರ್ ಅವರ ಧನಿಯಾ ಪೌಡರ್ ತುಂಬಾ ರುಚಿಕರವಾಗಿರುತ್ತೆ ಈ ಒಂದು ಚಿಕನ್ ರೆಸಿಪಿ ಮಾಡಬೇಕಾದ್ರೆ, ಹಾಗಾಗಿ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಮಸಾಲೆನೂ ಕೂಡ ಎಲ್ಲವೂ ಕೂಡ ಹಾಕೊಂಬಿಟ್ಟು ಈಗ ನೋಡ್ರಿ, ಜಾರಲ್ಲಿ ಎಲ್ಲವೂ ಕೂಡ ಹಾಕ್ತಾಯಿದ್ದೀವಿ. ಹಾಗೆಯೇ ಮಿಕ್ಸಿಗೂ ಕೂಡ ಹಾಕ್ತಾಯಿದ್ದಾರೆ ನಮ್ಮಮ್ಮ. ನೋಡ್ರಿ, ಚೆನ್ನಾಗಿ ರುಬ್ಕೋಬೇಕು ಇದನ್ನೆಲ್ಲವ. ಹಾಗೆ ತಂದಂಥ ಚಿಕನ್ನ ನಾವು ವೀಕ್ಷಕರೇ ಕ್ಲೀನಾಗಿ ತೊಳಿಬೇಕು. ಯಾಕೆಂತಂದರೆ ಕೋಳಿ ಅಂಗಡಿಗಳಲ್ಲಿ ಅವರು ಅಷ್ಟು ನೀಟಾಗಿ ಚಿಕನ್ನ ನಮಗೆ ಕ್ಲೀನ್ ಮಾಡಿಕೊಡೋದಿಲ್ಲ. ಹಾಗಾಗಿ ನಾವು ಕ್ಲೀನಾಗಿ ಅದನ್ನು ಸ್ವಚ್ಛವಾಗಿ ಒಂದು 2 ಸಲಿನಾದರೂ ಕೂಡ ನಾವು ಚೆನ್ನಾಗಿ ತೊಳಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿರ್ತಂಥ ಬ್ಯಾಕ್ಟೀರಿಯಾ ಎಲ್ಲವೂ ಕೂಡ ನಾವು ಹೋಗಿಸ್ಬೇಕಂತಂದರೆ ಕ್ಲೀನಾಗಿ ಅದನ್ನು ತೊಳಿಬೇಕು. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ತೊಳಿತಾರೆ ಅಂತ ಹೇಳ್ಬಿಟ್ಟು. ಈ ಥರ ಈಗ ಸ್ವಲ್ಪ ಬೆಳ್ಳು ಹಾಕಿ ಈ ಥರ ತೊಳಿಬೇಕು. ಈಗ ವೀಕ್ಷಕರೇ, ಗ್ಯಾಸ್ ಹಚ್ತಾ ಇದ್ದೀವಿ. ಮೊದಲಿಗೆ ನಾವು ಪಾತ್ರೆ ಯೂಸ್ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಈರುಳ್ಳಿ ಎಲ್ಲವೂ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋಂಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ತೀವಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ ಈರುಳ್ಳಿ. ಯಾಕೆಂದರೆ ವೀಕ್ಷಕರೇ, ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿ ಅದು ರೋಸ್ಟ್ ಆದಾಗ ಏನಾಗುತ್ತಂತಂದರೆ ಇನ್ನೂ ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಸಿವೆ ಎಣ್ಣೆ ಹಾಕಿದ ನಂತರದಲ್ಲಿ ಏನು ಮಾಡಬೇಕು, ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೀವು ನೋಡ್ತಾ ಇರೋ ವೀಕ್ಷಕರೇ, ಚೆನ್ನಾಗಿ ಈರುಳ್ಳಿ ಎಲ್ಲವೂ ಕೂಡ ಫ್ರೈ ಆಗ್ತಾ ಇದ್ದಾವೆ. ಅದು ಗೋಲ್ಡನ್ ಕಲರಿಗೆ ಬರಬೇಕು. ಆವಾಗ ಏನಾಗುತ್ತಂದರೆ ತುಂಬ ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ. ವೀಕ್ಷಕರೇ, ಈಗ ನಾವು ತಂದಂಥ ಚಿಕನನ್ನು ಪಾತ್ರೆ ಒಳಗೆ ಹಾಕ್ತಾ ಇದ್ದೀವಿ. ಹಾಕಿದ್ದೀವಿ. ಈಗ ನೋಡಿ, ಚಿಕನ್ ಪೀಸು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಾವೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವೀಕ್ಷಕರೇ. ಈ ಥರ ಫ್ರೈ ಮಾಡ್ಕೊಂಡಾಗ ಅದು ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನೋಡಿರಿ, ಈ ಥರ ಒಂದು 5 ನಿಮಿಷಗಳ ಕಾಲ ನಾವೇನು ಮಾಡಬೇಕು, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ವೀಕ್ಷಕರೇ, ಹೀಗೆ ನಮ್ಮ ಆಹಾರ ಪದಾರ್ಥದಲ್ಲಿ ಸಾಸಿವೆ, ಈರುಳ್ಳಿ, ಶುಂಠಿ ಎಲ್ಲವೂ ಕೂಡ ಬಳಸೋದ್ರಿಂದ ಏನಾಗುತ್ತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇವುಗಳನ್ನು ಸೇವನೆ ಮಾಡಬೇಕು. ಹಾಗೆಯೇ ಪೋಷಕರು ತಮ್ಮ ಮಕ್ಕಳಿಗೆ ಆಹಾರದಲ್ಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಸಾಸಿವೆ, ಕರಿಬೇ ಸೊಪ್ಪು ಸೇವನೆ ಮಾಡಲು ತಿಳಿ ಹೇಳಬೇಕು. ಏಕೆಂದರೆ ಕೆಲವೊಂದು ಮಕ್ಕಳು ಇವನ್ನೆಲ್ಲ ಸೇವನೆ ಮಾಡದೇ ಅವರು ಅನಿಮಿಕ್ ಆಗ್ತಾ ಇದ್ದಾರೆ, ಮತ್ತು ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಅವರಿಗೆ ಆಹಾರ ಸೇವನೆಯ ಮಹತ್ವದ ಬಗ್ಗೆ ತಿಳಿ ಹೇಳಲೇಬೇಕು. ಏಕೆಂದರೆ ಅವರು ಈ ದೇಶದ ಮುಂದಿನ ಭವಿಷ್ಯ. ಹಾಗಾಗಿ ಅವರ ಆರೋಗ್ಯವನ್ನು ಕಾಪಾಡುವುದು ನಿಮ್ಮೆಲ್ಲರ ಕರ್ತವ್ಯ.
ವೀಕ್ಷಕರೇ, ಈ ದಿನ ಸಂಚಿಕೆಯಲ್ಲಿ ನಾವು ಮೇಯ್ನಾಗಿ ಏನಂತಂದರೆ ಈ ಒಂದು ಚಿಕನ್ ರೆಸಿಪಿ ಮಾಡಿದ್ರ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಬೆಳವಣಿಗೆಗೆ ಈ ಒಂದು ಪ್ರೋಟೀನ್ ತುಂಬಾ ಪೂರಕವಾಗಿರುತ್ತೆ. ಆ ಒಂದು ಪೂರಕವಾದ ಆಹಾರವನ್ನು ನಾವು ಚಿಕನ್ನಿಂದ ಪಡ್ಕೋಬೋದು. ಇದರಿಂದ ಏನಂತಂದರೆ ನೋಡ್ರಿ, ಇಂದಿನ ದಿನಮಾನಗಳಲ್ಲಿ ಮಕ್ಕಳು ತುಂಬಾ ವೀಕ್ ಇದ್ದಾರೆ. ಅವರ ಒಂದು ದೇಹದ ಬೆಳವಣಿಗೆ ಈ ಒಂದು ಪ್ರೋಟೀನ್ ತುಂಬಾ ಅಗತ್ಯವಾಗಿರುತ್ತೆ. ಹಾಗೆಯೇ ಜಿಮ್ ಮಾಡೋರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಗರ್ಭಿಣಿ ಬಾಣಂತಿಯರಾಗಿರ್ಬೋದು, ಎಲ್ಲರೂ ಕೂಡ ಏನಂತಂದರೆ ಈ ಒಂದು ಚಿಕನ್ನ ಸೇವನೆ ಮಾಡೋದ್ರಿಂದ ಅವರ ದೇಹಕ್ಕೆ ಬೇಕಾದಂತಹ ಒಂದು ಪ್ರೋಟೀನ್ ಪ್ರಮಾಣ ಸರಿಯಾದ ರೀತಿಯಲ್ಲಿ ದೊರಕುತ್ತೆ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ಒಂದು 70 kg ಇದ್ದಾರೆ ಅಂತಂದರೆ ಅವರಿಗೆ ಕನಿಷ್ಠ ಒಂದು ದಿನದಲ್ಲಿ 65 ಗ್ರಾಮ್ನಷ್ಟು ಅವರಿಗೆ ಪ್ರೋಟೀನ್ ಬೇಕಾಗುತ್ತೆ. ಆ ಒಂದು ಪ್ರೋಟೀನ್ ನಾವು ಈ ಥರ ಚಿಕನ್ನಿಂದ, ಮೊಟ್ಟೆ ಸೇವನೆ ಮಾಡೋದ್ರಿಂದ ಅಥವಾ ಬೇಳೆಕಾಳುಗಳಿಂದಲೂ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೋಡ್ರಿ, ನಾವು ಈ ಒಂದು ಚಿಕನ್ನಲ್ಲಿ ಅವರೆಕಾಳನ್ನ ನಾವು ಬೆರೆಸ್ತಾ ಇದ್ದೀವಿ. ನೋಡ್ರಿ, ಈ ಥರ ಅವರೆಕಾಳು ಯೂಸ್ ಮಾಡೋದ್ರಿಂದ ಏನಂತಂದರೆ ಈ ಒಂದು ಚಿಕನ್ ಫ್ರೈಯಲ್ಲಿ ತುಂಬಾ ಅದು ಇನ್ನೂ ಕೂಡ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗ್ಬಿಟ್ಟು ನಾವು ಅವರೆಕಾಳನ್ನ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಮತ್ತು ಅವರೆಕಾಳಲ್ಲಿ ತುಂಬಾ ಪೋಷಕಾಂಶಗಳು ಅಡಗಿವೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಅವರೆಕಾಳನ್ನು ಕೂಡ ನಾವು ಸೇವನೆ ಮಾಡಬೇಕು. ಸೀಸನ್ ವೈಸಲ್ಲಿ ಅವರೆಕಾಳು ಸೇವನೆ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ನೋಡ್ರಿ, ಬೆಂಗಳೂರಂತಹ ಮಹಾನಗರ ಪಾಲಿಕೆಗಳಲ್ಲಿ ಅವರೆಕಾಳು ಸ್ಪೆಷಲ್ಲು ಫೆಸ್ಟಿವಲ್ಸ್ನ ಅವರು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಕಾರಣ ಏನಂತಂದರೆ ಈ ಒಂದು ಅವರೆಕಾಳಲ್ಲಿ ಅಷ್ಟು ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಹಾರ ಸಿಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಕಡೆಯೂ ಕೂಡ ಈ ಅವರೆಕಾಳು ತಿಂಡಿ ತಿನಿಸುಗಳ ಬಗ್ಗೆ ತುಂಬಾ ಫೆಸ್ಟಿವಲ್ಸ್ಗಳು ಮಾಡ್ತಾ ಇದ್ದಾರೆ. ಹಾಗೆಯೇ ವೀಕ್ಷಕರೇ, ಈ ಒಂದು ರೆಸಿಪಿಯಲ್ಲಿ ನಾವು ಮೊದಲಿಗೆ ಅವರೆಕಾಳನ್ನ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದು, ಅನಂತರ ಏನು ಚಿಕನ್ನು ಅರ್ಧಬರ್ಧ ಡ್ರೈ ಆಗ್ತಿದೆಯಲ್ಲ ಅದರಲ್ಲಿ ನಾವು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಡ್ರೈ ಮಾಡ್ತಾಯಿದ್ದೀವಿ. ನೋಡಿರಿ, ಅವರೆಕಾಳು ಎಷ್ಟು ಚೆನ್ನಾಗಿ ಬೇಯ್ತಾ ಇದ್ದಾವೆ, ಚಿಕನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅದಾದಮೇಲೆ ನೋಡಿರಿ, ಚೆನ್ನಾಗಿ ಮತ್ತೆ ಸ್ವಲ್ಪ ತಿರುಗಬೇಕು. ಅದಾದಮೇಲೆ ಸ್ವಲ್ಪ ಅವರೆಕಾಳಿದ್ವು ಅವು ಕೂಡ ಮತ್ತೆ ಹಾಕಿಬಿಟ್ಟು ನಾವು ಚೆನ್ನಾಗಿ ತಿರುಗ್ತಾ ಇದ್ದೀವಿ. ಯಾಕೆಂದರೆ ಅವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು. ಬಾಡಿದಾಗ ಏನಾಗುತ್ತೆ ಅಂತಂದರೆ ಈ ಥರ ಬಾಡಿಸ್ಕೊಂಡಾಗ ಇನ್ನೂ ಕೂಡ ಟೇಸ್ಟು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸ್ನೇಹಿತರೆ, ಹಾಗೆಯೇ ಇನ್ನೊಂದು ಪದಾರ್ಥನ ನಾವು ಯೂಸ್ ಮಾಡ್ತಾಯಿದ್ವಿ. ಅದು ನೋಡಿರಿ, ತೆಂಗಿನಕಾಯಿ ತುರಿ. ಇದು ಕೂಡ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಇನ್ನೂ ಕೂಡ ನಾವು ಬಾಡಿಸ್ಕೊಳ್ಬೇಕಾಗುತ್ತೆ. ನೋಡ್ರಿ, ಪೀಸೆಲ್ಲ ಹೆಂಗೆ ಕಾಣ್ತಾ ಇದ್ದಾವೆ ಮೇಲ್ಗಡೆ ಬಂದ್ಬಿಟ್ಟು. ಇವುಗಳನ್ನ ಇನ್ನೂ ಕೂಡ ಒಂದು 5 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಬೇಯ್ತಾ ಇದ್ದಾವೆ. ಅವರೆಕಾಳು ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಚೆನ್ನಾಗಿ ಬೇಯ್ತಾ ಇದೆ. ನೋಡ್ರಿ ವೀಕ್ಷಕರೇ, ಈಗ ಚೆನ್ನಾಗಿ ಬೆಂದಿದ್ದಾವೆ ಅವರೆಕಾಳು ಮತ್ತು ಚಿಕನ್ ಪೀಸ್ಗಳು. ನೋಡ್ರಿ, ಚೆನ್ನಾಗಿ ಡ್ರೈ ಆದಮೇಲೆ ಈ ಥರ ಕಾಣ್ತಾ ಇದೆ. ನೋಡ್ರಿ, ಇವತ್ತು ಹೇಗಿದೆ ಅವರೆಕಾಳು ಚಿಕನ್ ರೆಸಿಪಿ. ಪ್ರೋಟೀನ್ ಸೋರ್ಸು ನಮ್ಮ ದೇಹದ ಬೆಳವಣಿಗೆ ತುಂಬಾ ಮುಖ್ಯವಾದ ಆಹಾರ. ಹಾಗಾಗ್ಬಿಟ್ಟು ಪ್ರತಿನಿತ್ಯ ಎಲ್ಲರೂ ಕೂಡ ಏನಂತಂದರೆ ಕನಿಷ್ಠ ಅಂದರೂ ಕೂಡ ಒಂದು 30ರಿಂದ 50ರಷ್ಟು ನಾವು ಪ್ರೋಟೀನ್ನ ಚೆನ್ನಾಗಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆವಾಗ ಏನಂತಂದರೆ ನಾವು ಫಿಸಿಕಲಿ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಕಾರಣ ಆಗುತ್ತೆ. ಇದ್ರ ಜೊತೆಲಿ ಏನಂತಂದರೆ ವಿಟಮಿನ್ ಸಿ ಯುಕ್ತ ಆಹಾರಗಳು, ಹಾಗೆಯೇ ಮೆಗ್ನೀಷಿಯಮ್, ಐರನ್ ಕಂಟೆಂಟ್ ಇರೋಂತಹ ಆಹಾರ ಪದಾರ್ಥಗಳು ನಾವು ಸೇವನೆ ಮಾಡಿದಾಗ ಒಳ್ಳೆಯ ದೈಹಿಕವಾಗಿ ನಾವು ಚೆನ್ನಾಗಿ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ವೀಕ್ಷಕರೇ, ಈಗ ನಾವು ಪರೋಟ ಮಾಡಲಿಕ್ಕೆ ಕೇರಳ ಪರೋಟ ನಾವು ಅಂಗಡಿಯಿಂದ ತಂದಿದ್ದೀವಿ. ನೋಡ್ರಿ, ಅದನ್ನು ನಾವು ಈಗ ಕಾದ ಹಂಚಿನ ಮೇಲೆ ನಾವು ಈಗ ಪರೋಟನ ಹಾಕ್ತಾ ಇದ್ದೀವಿ. ವೀಕ್ಷಕರೇ, ಅವರೆಕಾಳು ಚಿಕನ್ ರೆಸಿಪಿಗೆ ಈ ಒಂದು ಪರೋಟ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಬೋದು. ನೋಡಿರಿ, ನಾವೀಗ ಪರೋಟನ ಈ ಥರ ತಿರುಗಿಸಿ ಚೆನ್ನಾಗಿ ಅದನ್ನು ಸುಡಬೇಕು. ಯಾಕೆಂದರೆ ಇದು ಮೈದೆ ಹಿಟ್ಟಲ್ಲಿ ಮಾಡಿರೋಂಥ ಒಂದು ಪರೋಟ. ಹಾಗಾಗ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಡ್ರೈ ಮಾಡಿ ತಿನ್ನಬೇಕಾಗುತ್ತೆ ವೀಕ್ಷಕರೇ.
ವೀಕ್ಷಕರೇ, ನಾನು ಈ ಒಂದು ಮೈದಾ ಹಿಟ್ಟಿಂದ ತಯಾರಿಸಿದಂತಹ ಪರೋಟ ಬಗ್ಗೆ ಒಂದು ಕಿರಿ ಪರಿಚಯ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಆಹಾರ ಪದಾರ್ಥನೂ ಕೂಡ ಹೌದಿದು. ಈಗ ನೋಡ್ರಿ, ಆಲ್ಮೋಸ್ಟು ಬೇಕ್ರಿ ಆಗಿರ್ಬೋದು, ರಸ್ತೆ ಬದಿಯಲ್ಲಿ ಮಾರುವಂಥ ಎಲ್ಲ ಪಾನಿಪುರಿ, ಗೋಬಿ, ನೂಡಲ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಮೈದಾ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ವೀಕ್ಷಕರೇ, ಇದು ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಪದಾರ್ಥ ಅಲ್ಲ. ಯಾಕೆಂತಂದರೆ ನೋಡ್ರಿ, ಈ ಒಂದು ಗೋಧಿ ತಯಾರು ಮಾಡ್ತಾರಲ್ಲ, ಗೋಧಿ ಹಿಟ್ಟು ತಯಾರು ಮಾಡಿದ ನಂತರ ಲಾಸ್ಟಿಗೆ ಏನು ಒಟ್ಟುಳಿಯುತ್ತೋ ಅದ್ರಾಗೆ ಕೆಲವೊಂದು ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಮೈದಾ ಹಿಟ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಪೋಷಕಾಂಶಗಳು ಇರೋದಿಲ್ಲ. ಹಾಗೆಯೇ ನಾರಿನಾಂಶ, ಫೈಬರ್ ಕಂಟೆಂಟ್ ಯಾವುದೇ ರೀತಿ ಇರೋದಿಲ್ಲ. ಇದನ್ನು ನಾವು ಹೆಚ್ಚು ವರ್ಷಗಳ ಕಾಲ ಸೇವನೆ ಮಾಡುವುದರಿಂದ ಇದರಿಂದ ಒಂದು ದೊಡ್ಡ ಕಾಯಿಲೆ ಬರುತ್ತೆ. ಆ ಕಾಯಿಲೆ ಯಾವುದೂ ಅಲ್ಲ, ಶುಗರ್. ಅರ್ಥ ಆಯ್ತಾ ವೀಕ್ಷಕರೇ? ಈ ಒಂದು ಮೈದಾ ಹಿಟ್ಟಿನ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್ ಕಾಯಿಲೆಗಳು ಬರುತ್ತೆ. ಹಾಗಾಗ್ಬಿಟ್ಟು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಇವುಗಳನ್ನ ಸೇವನೆ ಮಾಡಬೇಕು. ಇದು ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡಿರುವ ಬಿಳಿ ವಿಷವಂತಲೇ ಹೇಳ್ಬೋದು. ಯಾಕೆಂತಂದರೆ ಅಷ್ಟು ಡೇಂಜರಸ್ ಇದು. ಹಾಗಾಗ್ಬಿಟ್ಟು ಮಕ್ಕಳಿಗೆ ಮೈದಾ ಹಿಟ್ಟಿಂದ ಮಾಡಿದಂತಹ ಪದಾರ್ಥಗಳನ್ನ ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಕೆಲವರು ಪೇರೆಂಟ್ಸ್ಗಳು ನೋಡ್ರಿ, ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳಿಗೆ ಬ್ರೆಡ್ಡು, ಬಿಸ್ಕೆಟು, ರಸ್ಕು ಇದೆಲ್ಲ ಕೊಡ್ತಾರೆ. ತುಂಬಾ ಮೋಸ್ಟ್ ಡೇಂಜರು ವೀಕ್ಷಕರೇ. ಆದ್ದರಿಂದ ಮಕ್ಕಳಿಗೆ ಮೈದಾ ಹಿಟ್ಟಿಂದ ತಯಾರಿಸಿದ ಪದಾರ್ಥಗಳನ್ನು ಕೊಡಬೇಡ್ರಿ. ಈ ಥರ ಕೊಡೋದ್ರಿಂದ ಅವರಲ್ಲಿ ರಕ್ತಹೀನತೆ ಉಂಟಾಗುತ್ತೆ. ರಕ್ತಹೀನತೆ ಉಂಟಾದರೆ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಉಳಿಯುವಂಥದ್ದು, ಅವರಲ್ಲಿ ತಲೆ ಸುತ್ತು ಬರುವಂಥದ್ದು, ವಾಕರಿಕೆ ಆಗೋಂಥದ್ದು, ಹಾಗೆಯೇ ಹೆಣ್ಣುಮಕ್ಕಳಲ್ಲಿ ಋತುಚಕ್ರ ಸಂಬಂಧಿ ಸಮಸ್ಯೆಗಳು ಕೂಡ ಇನ್ನೂ ಕೂಡ ಉಲ್ಬಣ ಆಗ್ತವೆ. ಹಾಗೆಯೇ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, PCOD ಸಮಸ್ಯೆ ಆಗಿರ್ಬೋದು, ಈ ಎಲ್ಲ ಕಾಯಿಲೆಗಳು ಕೂಡ ಈ ಒಂದು ಮೈದಾ ಹಿಟ್ಟು ಕಾರಣ ಆಗುತ್ತೆ ವೀಕ್ಷಕರೇ. ಆಗಬಿಟ್ಟು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಹಾಗೆಯೇ ವೀಕ್ಷಕರೇ, ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಮೈದಾ ಹಿಟ್ಟಿನ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ನೀವು ಖಂಡಿತವಾಗ್ಲೂ ಕೂಡ ಹೇಳ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಾವು ನಂಬ್ತೇವೆ. ದಯವಿಟ್ಟು ಹೇಳ್ಕೊಡಿ. ವೀಕ್ಷಕರೇ, ಈಗ ಪರೋಟ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆಯೇ ನೋಡ್ರಿ, ನಾವು ಪರೋಟ ಜೊತೆಗೆ ಟೇಸ್ಟಿಗೆ ಸ್ವಲ್ಪ ಈರುಳ್ಳಿನ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ರಿ, ಫೈನಲಿ ರೆಡಿಯಾಗಿದೆ ಸ್ಪೆಷಲ್ ಅವರೆಕಾಳು ಚಿಕನ್ ರೆಸಿಪಿ ವಿತ್ ಪರೋಟ. ಸೂಪರ್ ಕಾಂಬಿನೇಷನ್ ವೀಕ್ಷಕರೇ. ನೋಡ್ರಿ, ಪ್ರತಿಯೊಂದು ಪೀಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದ್ದಾವೆ. ನೀವು ನೋಡ್ತಾ ಇರ್ಬೋದು. ನೋಡ್ರಿ, ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಹೊಗೆ ಬರ್ತಾ ಇದೆ. ವೀಕ್ಷಕರೇ, ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವೀಕ್ಷಕರೇ. ಅವರೆಕಾಳು ಮತ್ತು ಚಿಕನ್, ಅದ್ರ ಜೊತೆಗೆ ಪರೋಟ ಸೂಪರೇನೆ ಕಾಂಬಿನೇಷನ್ ಇರುತ್ತೆ. ಸಕ್ಕತ್ತ ಟೇಸ್ಟ್ ಕೊಡುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಗೂ ಕೂಡ ಇದನ್ನು ಮಾಡಿಕೊಡ್ಬೋದು. ಹಾಗೆಯೇ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದು ಅಂಥ ಒಳ್ಳೆ ಫುಡ್ ಇದು. ವೀಕ್ಷಕರೇ, ತುಂಬ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀವಿ. ಹಾಗೆಯೇ ಒಬ್ಬರು ನಮ್ಮ ಇಂಡಿಯನ್ ಸೋಲ್ಜರ್ ಕೇಳಿದರು ಈ ರೆಸಿಪಿನ. ಅವರಿಗೆ ಇದು ಇಷ್ಟ ಆಗುತ್ತೆ ಎಂದು ಭಾವಿಸ್ತೇನೆ ನಾನು. ಓಕೆ ವೀಕ್ಷಕರೇ, ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಮಿತ್ರರಿಗೆ ಮಾಹಿತಿಯನ್ನು ರವಾನಿಸಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಶುಭ ದಿನ.